ಜೈ ಬಬಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 22, ಪುಟ ಸಂಖ್ಯೆ 136. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿ ಪುರುಷನು ತನ್ನ ಜೀವನದಲ್ಲಿ ತನ್ನ ಪತ್ನಿಯೊಂದಿಗೆ ದೂರದ ಪ್ರಯಾಣವನ್ನು ಮಾಡಬೇಕಾಗುತ್ತದೆ. ಆದ್ದರಿಂದಲೇ ಪತಿ ಪತ್ನಿಯರನ್ನು ಜೀವನ ಸಂಗಾತಿಗಳೆಂದು ಕರೆಯುವುದು. ಸಾಮಾನ್ಯವಾಗಿ ನೋಡುವ ಹಾಗೆ ಈ ಆಪ್ತ ಸಂಬಂಧ ಒಬ್ಬನ ಜೀವನ ಪೂರ್ತಿ ಒಂದೇ ತೆರನಾಗಿ ಇರುವುದಿಲ್ಲ. ಅದು ಸಮಯಕ್ಕೆ ಅನುಸಾರವಾಗಿ ಕಡಿಮೆ ಅಥವಾ ಅಧಿಕವಾಗಿ ಇರುತ್ತದೆ. ಆದರೆ ಆ ಸಂಬಂಧ ಉಳಿಯುವುದು ಅವಶ್ಯಕ. ಹೇಗೆಂದರೆ, ಪುರುಷನಿಗೆ ಮದುವೆಯಾದಾಗ ಅವನಿಗೆ ಪತ್ನಿಯ ಮೇಲೆ ಬಹಳಷ್ಟು ಆಕರ್ಷಣೆ ಇದ್ದು ಅದು ನೈಸರ್ಗಿಕವಾದ ಆಕರ್ಷಣೆಯಾಗಿರುತ್ತದೆ. ಇದರಿಂದ ಪತ್ನಿಯೊಂದಿಗೆ ಅಂತರಂಗದ ಸಂಬಂಧವು ಸ್ಥಾಪಿತಗೊಳ್ಳುತ್ತದೆ. ಈ ಭಾವನಾತ್ಮಕ ಸಂಬಂಧವು ಮೊದಲಿನ 10 ರಿಂದ 15 ವರ್ಷಗಳವರೆಗೆ ಇರುತ್ತದೆ. ಅದಾದ ನಂತರ ಪುರುಷ ಹಾಗೆಯೇ ಇರುತ್ತಾನೆ. ಆದರೆ ಪತ್ನಿಯು ತನ್ನ ಹೆಚ್ಚಿನ ಗಮನವನ್ನು ತನ್ನ ಪತಿಗಿಂತಲೂ ತನ್ನ ಮಕ್ಕಳಿಗೆ ಕೊಡುತ್ತಾಳೆ. ಪುರುಷ ತನ್ನ ಪತ್ನಿಯ ಹಾಗೆ ಮಕ್ಕಳೊಂದಿಗೆ ತೊಡಗಿಸಿಕೊಳ್ಳುವುದಿಲ್ಲ. ಪತ್ನಿ ಎಷ್ಟು ಹೆಚ್ಚಾಗಿ ಮಕ್ಕಳೊಂದಿಗೆ ತೊಡಗಿಸಿಕೊಳ್ಳುತ್ತಾಳೋ ಅಷ್ಟೇ ಪುರುಷನು ತನ್ನ ನೌಕರಿಯಲ್ಲಿ ಸುಮಾರು 10 ರಿಂದ 15 ವರ್ಷಗಳವರೆಗೆ ಮಗ್ನನಾಗಿರುತ್ತಾನೆ. ಹೀಗೆ ಪತಿ ಪತ್ನಿಯರ ನಡುವೆ ಅಂತರ ಬೆಳೆಯುತ್ತದೆ. ತದನಂತರ ಮಕ್ಕಳು ಬೆಳೆದು ದೊಡ್ಡವರಾಗಿ ಮದುವೆಯಾಗುತ್ತಾರೆ. ಹಾಗೆಯೇ ಅವರ ಮಕ್ಕಳು ಅವರದ್ದೇ ಸಂಸಾರವನ್ನು ಪ್ರಾರಂಭಿಸುತ್ತಾರೆ. ಆನಂತರ ಪತಿ ಪುನಃ ಪತ್ನಿಗೆ ಹತ್ತಿರನಾಗುತ್ತಾನೆ. ಈಗ ಅವನು ಆತ್ಮೀಯನಾದಾಗ ಅದು ಶಾರೀರಿಕ ಆಕರ್ಷಣೆಯಿಂದಾಗಿರುವುದಿಲ್ಲ, ಬದಲಾಗಿ ಭಾವನಾತ್ಮಕ ಸೆಳೆಯುವಿಕೆಯಿಂದಾಗಿರುತ್ತದೆ. ಆ ದೀರ್ಘ ಅವಧಿಯಲ್ಲಿ ಪತಿಗೆ ಅವರಿಬ್ಬರ ಮಧ್ಯೆ ಭಾವನಾತ್ಮಕ ಸಂಬಂಧ ಸ್ಥಾಪಿತಗೊಂಡಿದೆ ಎಂದು ಮನವರಿಕೆಯುಂಟಾಗುತ್ತದೆ. ಆಗ ಉಳಿಯುವುದೇನೆಂದರೆ ಪ್ರಾಯ ಹೋದ ಗಂಡಿಗೆ ಪ್ರಾಯ ಹೋದ ಹೆಣ್ಣು, ಹಾಗೆಯೇ ಮುದುಕಿಗೆ ಮುದುಕ, ಇಬ್ಬರು ಒಂದು ಏಕೀಕರಿಸಿದ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತಾರೆ. ಸಾಮಾನ್ಯವಾಗಿ ನೋಡುವ ಹಾಗೆ ಪತ್ನಿಯು ಪುನಃ ತಾಯಿಯ ಪಾತ್ರವನ್ನು ವಹಿಸುತ್ತಾಳೆ. ಈಗ ಅವಳ ಪ್ರಾಯ ಹೋದ ಗಂಡನೇ ಅವಳ ಮಗುವಾಗುತ್ತಾನೆ. ಹಾಗಾಗಿ ಸಾಮಾನ್ಯವಾಗಿ ಕಾಣುವುದೇನೆಂದರೆ ಸ್ತ್ರೀಯು ಅಲ್ಪ ಅವಧಿಯಲ್ಲಿ ಮಾತ್ರ ಪ್ರೇಯಸಿಯಾಗಿರುತ್ತಾಳೆ. ನಂತರದ ದೀರ್ಘ ಅವಧಿಯವರೆಗೆ ತಾಯಿಯೇ ಆಗಿರುತ್ತಾಳೆ. ವೃದ್ಧಾಪ್ಯದಲ್ಲಿ ಅವರ ಸಂಬಂಧವು ಮಗದೊಮ್ಮೆ ಬಹಳಷ್ಟು ಅನ್ಯೋನ್ಯತೆಯನ್ನು ಉಂಟು ಮಾಡುವುದರಿಂದ ಪತಿ ಪತ್ನಿಯರು ಪುನಃ ತುಂಬ ಆತ್ಮೀಯರಾಗಿ ಬಿಡುತ್ತಾರೆ. ಇದು ಹೇಗೆಂದರೆ, ಒಂದು ಶೂನ್ಯವು ಹೇಗೆ ಮೇಲುಭಾಗದಲ್ಲಿ ಹಾಗೂ ಇನ್ನೊಂದು ಶೂನ್ಯವು ಕೆಳಭಾಗದಲ್ಲಿ ಜೋಡಣೆಯಲ್ಲಿದ್ದು ಮಧ್ಯ ಭಾಗದಲ್ಲಿ ದೊಡ್ಡ ಅಂತರವಿರುತ್ತದೆಯೋ ಹಾಗೆ. ಹಾಗಾಗಿ ಪುರುಷನ ಜೀವನದಲ್ಲಿ ಅವನ ಬಲುದೊಡ್ಡ ಒಡನಾಡಿ ಎಂದರೆ ಆತನ ಪತ್ನಿ. ನನಗೂ ನನ್ನ ಬಗ್ಗೆ ಹೀಗೆ ಅನಿಸುತ್ತದೆ. ಏನೆಂದರೆ, ನನ್ನ ಪತ್ನಿಯ ಸಹಯೋಗವಿಲ್ಲದಿದ್ದರೆ ನಾನು ಈ ಹಂತಕ್ಕೆ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕೆಂದರೆ ಆಕೆ ನಕಾರಾತ್ಮಕವಾಗಿ ನನ್ನನ್ನು ವಿರೋಧಿಸಿದ್ದರೆ ನನ್ನ ಆಧ್ಯಾತ್ಮಿಕ ಆಚರಣೆಯಲ್ಲಿ ತೊಂದರೆಯುಂಟಾಗುತ್ತಿತ್ತು. ಆಕೆ ನನ್ನನ್ನು ವಿರೋಧಿಸದೇ ಇದ್ದದ್ದು ನನಗೆ ನನ್ನ ಜೀವನದಲ್ಲಿ ಒಳಿತನ್ನುಂಟು ಮಾಡಿದೆ.
ಮನುಷ್ಯನ ಜೀವನ ಹೇಗೆ ಸಾಗುತ್ತಿರುತ್ತದೆ ಎಂಬುದು ಅವನಿಗೆ ಗೊತ್ತಾಗುವುದಿಲ್ಲ. ಅವನು ಎಲ್ಲಿ ಹೆಚ್ಚು ತನ್ನ ಚಿತ್ತವನ್ನು ಹರಿಸುತ್ತಾನೋ ಅಲ್ಲಿಂದ ಅವನು ತನ್ನ ಗ್ರಹಣ ಶಕ್ತಿಯನ್ನು ಹೀರಿಕೊಳ್ಳುತ್ತಾನೆಂಬುದು ಅವನ ಅರಿವಿಗೆ ಬರುವುದಿಲ್ಲ. ಅವನು ಶಾರೀರಿಕವಾಗಿ ಯಾವ ಸ್ಥಳದಲ್ಲೂ ಇರಬಹುದು, ಅದು ಯಾವ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ. ಸಂತೋಷ ಅಥವಾ ದುಃಖಗಳು ನಮ್ಮ ಮನಸ್ಸಿನ ಸ್ಥಿತಿಗಳಷ್ಟೇ. ಸ್ಥಿತಿಯು ಒಂದು ಭ್ರಮೆಯನ್ನು ಉಂಟು ಮಾಡುತ್ತದೆ. ಅಂತಹ ಮನಸ್ಥಿತಿಯಿಂದ ಆಚೆ ಹೋದಾಗ ಅಲ್ಲಿ ಬೇಸರವಿರುವುದಿಲ್ಲ, ಸಂತೋಷವೂ ಇರುವುದಿಲ್ಲ. ಸುಖ ಹಾಗೂ ದುಃಖಗಳೆಂಬುದು ಶಾಶ್ವತವಲ್ಲದ ಭ್ರಾಂತಿ. ನಾವು ಇರುವ ಸ್ಥಿತಿಯು ನಮ್ಮನ್ನು ಸುಖ ಅಥವಾ ದುಃಖಗಳೆಂಬ ಅರಿವನ್ನು ಮೂಡಿಸುತ್ತವೆಯಷ್ಟೇ. ಸುಖ ಹಾಗೂ ದುಃಖಗಳೆಂಬುದು ಶಾರೀರಿಕ ಹಂತದಲ್ಲಿ ಅಲ್ಲದೆ ಆತ್ಮಿಕ ಹಂತದಲ್ಲೂ ಇರುತ್ತದೆ. ಸುಖವನ್ನು ನಾವು ಪ್ರಾಪಂಚಿಕ ಸಾಧನಗಳಿಂದ ಪಡೆಯುತ್ತೇವೆ, ಆದರೆ ಅಂತಹ ಪಂಚಭೂತಾತ್ಮಕ ಸಾಮಗ್ರಿಗಳು ನೀಡುವ ಸುಖಕ್ಕೆ ಒಂದು ಪರಿಮಿತಿ ಇರುತ್ತದೆ. ಆ ಮಿತಿಯನ್ನು ಮೀರಿ ಅದು ಸುಖ ಕೊಡಲಾರದು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಂತೋಷವನ್ನು ಅನುಭವಿಸಲು ನಾವು ಭೌತಿಕ ಸಾಧನಗಳನ್ನು ಇತರರಿಗೆ ಹಂಚುವುದಕ್ಕಾಗಿ ಉಪಯೋಗಿಸಬೇಕು. ಉದಾಹರಣೆಗೆ, ಒಂದು ವ್ಯಕ್ತಿಯ ಬಳಿ 100 ಸ್ವೆಟರ್ಗಳಿದ್ದರೆ ಅಂತಹ ವ್ಯಕ್ತಿಗೆ ನೀವು ಇನ್ನೊಂದು ಸ್ವೆಟರನ್ನು ಉಡುಗೊರೆಯಾಗಿ ಕೊಟ್ಟರೆ ಈ ಹೆಚ್ಚಿನ ಉಡುಪನ್ನು ಪಡೆದು ಅವನು ಇನ್ನಷ್ಟು ಸಂತೋಷಗೊಳ್ಳುವುದಿಲ್ಲ. ಅವನು ಅದನ್ನು ಸುಮ್ಮನೆ ಪಡೆದು ಅವನಲ್ಲಿರುವ 100 ಸ್ವೆಟರ್ಗಳೊಂದಿಗೆ ಕೂಡಿಡುತ್ತಾನಷ್ಟೆ. ಅವನಿಗೆ ಹೆಚ್ಚಿನ ಸಂತೋಷವು ಬೇಕಾದಲ್ಲಿ ಅವನು ಆ ಸ್ವೆಟರನ್ನು ಇನ್ನೊಬ್ಬನಿಗೆ, ಅಂದರೆ ಆ ಸ್ವೆಟರ್ ಯಾರಿಗೆ ಅವಶ್ಯಕವಾಗಿ ಬೇಕಾಗಿದೆಯೋ, ಯಾರಲ್ಲಿ ಒಂದು ಸ್ವೆಟರ್ ಇಲ್ಲವೋ ಅಂತಹ ವ್ಯಕ್ತಿಗೆ ಅದನ್ನು ನೀಡಿ ಅವನ ಮೂಲಕ ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ. ನಮಗೆ ಅಧಿಕ ಸಂತೋಷ ಸಿಗಬೇಕಾದರೆ ನಮಗೆ ಅನ್ಯ ವ್ಯಕ್ತಿಯ ಸೇವೆಯ ಅವಶ್ಯಕತೆ ಇದೆ ಎಂಬುದನ್ನು ಇದು ನಮಗೆ ತೋರಿಸಿಕೊಡುತ್ತದೆ. ಅನ್ಯರ ಸೇವೆ ಮಾಡುವುದು ಆತ್ಮಕ್ಕೆ ಸುಖವನ್ನು ಕೊಡುತ್ತದೆ. ಸೇವೆಯನ್ನು ಪ್ರದರ್ಶಿಸಬಾರದು. ಆದರೂ ಇತರರ ಸೇವೆ ಮಾಡುವುದರಿಂದ ಒಬ್ಬ ವ್ಯಕ್ತಿ ಬಹಳಷ್ಟು ಆಂತರಿಕ ಸಂತೋಷವನ್ನು ಕಂಡುಕೊಳ್ಳುತ್ತಾನೆ. ಈ ಸೇವಾಭಾವವು ಹಾಗೂ ಅದರಿಂದುಂಟಾಗುವ ಸಂತೋಷವು ಆತ್ಮದ ಒಂದು ಪರಿಶುದ್ಧ ಸಂಭ್ರಮವಾಗಿದೆ. ಇತರರ ಸೇವೆ ಮಾಡುವಾಗ ಇತರರಿಗೆ ಕಾಣುವುದಕ್ಕಾಗಿ ಸೇವೆ ಮಾಡದಿರುವ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕು. ಇಲ್ಲವಾದಲ್ಲಿ ಅದು ನಮ್ಮ ಅಹಂಕಾರವನ್ನು ಹೆಚ್ಚಿಸಿ ನಮಗೆ ಮುಳುವಾಗಿ ಪರಿವರ್ತಿಸಬಹುದು. ಬೇರೆ ಧರ್ಮಗಳಲ್ಲೂ ದಾನಕ್ಕೆ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ. ನಾವು ಇತರರಿಗೆ ದಾನವನ್ನು ಮಾಡಿದಾಗ ನಮಗೆ ಆಂತರಿಕ ಸುಖವು ಪ್ರಾಪ್ತವಾಗುವುದಲ್ಲದೆ ನಮ್ಮ ಆತ್ಮವು ಸಶಕ್ತಗೊಳ್ಳುತ್ತದೆ. ಹಾಗೆಯೇ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಲು ಸಾಧ್ಯವಾಗುತ್ತದೆ. ಹಾಗಾಗಿ ಸಾಮಾಜಿಕ ಸೇವಾ ಕಾರ್ಯವು ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಸಾಧನವಾಗಿದೆ. ಮನುಷ್ಯ ಇತರರಿಗೆ ಸೇವೆಯನ್ನು ಮಾಡಲು ಮುಂದಾದರೂ ಅವನು ಸೇವೆಯ ಅರ್ಥವನ್ನು ತಿಳಿದುಕೊಂಡಿರುವುದಿಲ್ಲ. ಸೇವೆ ಎಂಬುದು ಕೇವಲ ಶಾರೀರಿಕ ಸ್ತರದಿಂದ ಆಗುವ ಕಾರ್ಯವಲ್ಲ. ಅದು ಆತ್ಮದ ಬೆಳವಣಿಗೆಗೆ ಬೇಕಾದ ಸಾತ್ವಿಕ ಆಹಾರವಾಗಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಪರಿಪೂರ್ಣ ಜ್ಞಾನವುಳ್ಳ ಗುರುವಿನ ಅವಶ್ಯಕತೆ ಇದೆ. ಪರಮಾತ್ಮನು ಅಂತಹ ಒಳ್ಳೆಯ ಗುರುದೇವರನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ ಹಾಗೂ ಅಂತಹ ಗುರುದೇವರಿಂದಾಗಿ ನಾನು ಇಷ್ಟೊಂದು ಜ್ಞಾನವನ್ನು ಗ್ರಹಿಸಿಕೊಂಡದ್ದಕ್ಕಾಗಿ ಅಲ್ಲಿ ಪರಮಾತ್ಮನಿಗೆ ಧನ್ಯವಾದಗಳನ್ನು ಸಲ್ಲಿಸಿದೆ. ಪ್ರಪಂಚದಲ್ಲಿನ ಎಷ್ಟೋ ಭಾಷೆಗಳು ಇವತ್ತು ಪ್ರಚಲಿತದಲ್ಲಿಲ್ಲ. ಕಾರಣವೇನೆಂದರೆ ಅವುಗಳಿಗೆ ಸರಿಯಾದ ಲಿಪಿ ಇಲ್ಲ. ಆ ಭಾಷೆಗಳನ್ನು ಮಾತನಾಡುವ ವ್ಯಕ್ತಿಗಳು ಈ ಪ್ರಪಂಚದಿಂದ ಮರೆಯಾದಾಗ ಆ ಭಾಷೆಗಳು ಮರೆಯಾಗಿ ಬಿಡುತ್ತವೆ. ಹಿಂದಿನ ಕಾಲದಲ್ಲಿ ಮಾತನಾಡುತ್ತಿದ್ದ ಭಾಷೆಗಳು ಈಗ ಇದ್ದರೂ ಅವುಗಳಿಗೆ ಲಿಪಿ ಇಲ್ಲ. ಆದರೂ ಅವುಗಳು ಪ್ರಚಲಿತದಲ್ಲಿವೆ. ಈ ಭಾಷೆಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಾಗುತ್ತಿರುತ್ತವೆ. ಅವುಗಳನ್ನು ಕಲಿಸುವ ಮಾಧ್ಯಮ ಜೀವಂತ ವ್ಯಕ್ತಿಗಳು ಮಾತ್ರ. ಆ ಭಾಷೆಗಳ ಮೂಲ ನಿರ್ಜೀವ ಪುಸ್ತಕವಲ್ಲ.
ಅಂತಹ ಭಾಷೆಯನ್ನು ಜೀವಂತ ಭಾಷೆ ಎನ್ನುತ್ತಾರೆ, ಏಕೆಂದರೆ ಆ ಭಾಷೆಯ ಮಾಧ್ಯಮವು ಸಜೀವ ವ್ಯಕ್ತಿಗಳು ಮಾತ್ರ ಅದೇ ಪ್ರಕಾರವಾಗಿ ನಿರ್ಜೀವ ಜ್ಞಾನವನ್ನು ನಿರ್ಜೀವ ಪುಸ್ತಕಗಳಿಂದ ಪಡೆಯಬಹುದಾಗಿದೆ. ಜೀವಕಳೆಯಿಲ್ಲದ ಪುಸ್ತಕದಿಂದ ಒಬ್ಬ ವ್ಯಕ್ತಿ ಹಸು ಹೇಗಿರುತ್ತದೆ ಎಂದು ತಿಳಿಯಬಹುದು. ಹಸುವಿನ ಚಿತ್ರವನ್ನು ನೋಡಬಹುದು, ಅದರ ವರ್ಣನೆಯನ್ನು ಓದಿ ತಿಳಿಯಬಹುದು. ಆದರೆ ಶುದ್ಧವಾದ ಜೀವಂತ ಹಸುವಿನ ಹಾಲನ್ನು ಒಂದು ಜೀವಂತ ಉಸಿರಾಡುವ ಹಸುವಿನಿಂದ ಮಾತ್ರ ಪಡೆಯಲು ಸಾಧ್ಯ. ಅಂತಹ ನಿರ್ಜೀವ ಪುಸ್ತಕಗಳು ಅನುಭವದ ಜ್ಞಾನವನ್ನು ಹೊರತುಪಡಿಸಿ ಬೇರೆಲ್ಲ ಜ್ಞಾನವನ್ನು ನೀಡಬಲ್ಲವು. ಒಂದು ಆಧ್ಯಾತ್ಮಿಕ ಅನುಭವ ಜ್ಞಾನವು ಜೀವಂತವಾಗಿ ಒಂದು ಕಾಲಗತಿಯಲ್ಲಿ ಆಗುವಂತಹ ಅನುಭವ. ಹಾಗಾಗಿ ಅದನ್ನು ಒಂದು ಪುಸ್ತಕ ನೀಡಲು ಸಾಧ್ಯವಿಲ್ಲ. ತುಂಬ ಪುಸ್ತಕಗಳನ್ನು ಓದಿಕೊಂಡವನೊಬ್ಬ ಅಹಂಕಾರಿಯಾಗಬಲ್ಲನು. ಅಂತಹ ವ್ಯಕ್ತಿಗೆ ಇನ್ನಷ್ಟು ಜ್ಞಾನವು ಪುಸ್ತಕಗಳಿಂದಲೇ ಬೇಕಾಗುತ್ತದೆ. ಕಾರಣವೇನೆಂದರೆ ಅಂತಹ ವ್ಯಕ್ತಿಗೆ ಪುಸ್ತಕಗಳಿಂದಾಚೆ ಜ್ಞಾನವಿದೆ ಎಂದು ಊಹಿಸಲು ಸಾಧ್ಯವಾಗದು. ಅಂತಹ ಬುದ್ಧಿಜೀವಿಗಳಿಗೆ ನಾವು ಧ್ಯಾನ ಮಾಡುವುದು ಅವಶ್ಯಕವೆಂದು ಅನಿಸುತ್ತದೆ. ಅವರು ಧ್ಯಾನ ಮಾಡಿದಾಗ ಬುದ್ಧಿಯಿಂದ ದೊರೆತ ವಿಷಯಗಳನ್ನು ಅವಲೋಕಿಸಿ ಒಳ್ಳೆಯ ಫಲಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಂತಹ ವ್ಯಕ್ತಿಗಳಿಗೆ ಧ್ಯಾನ ಬೇಕು, ಆದರೆ ಸದ್ಗುರು ಬೇಡ. ಅಂದರೆ ಅವರಿಗೆ ಹಾಲು ಬೇಕು, ಹಸು ಬೇಡ. ಅವರಿಗೆ ಸಜೀವ ಜ್ಞಾನದ ಬಗ್ಗೆ ಅರಿವಿರುವುದಿಲ್ಲ. ಧ್ಯಾನವೆಂಬುದು ಜೀವಂತ ಕಲೆಯಾಗಿರುವಾಗ ಅದನ್ನು ಒಬ್ಬ ಜೀವಂತ ಗುರುವಿನಿಂದ ಮಾತ್ರ ಪಡೆಯಲು ಸಾಧ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವರು ವಿಫಲರಾಗುತ್ತಾರೆ. ಧ್ಯಾನವೆಂಬುದು ಜೀವಂತ ಅನುಭವ. ಅದು ಸ್ವಾಭಾವಿಕವಾಗಿ ಜೀವಂತ ಗುರುವಿನ ಮೂಲಕ ಆಗುವಂತಹದ್ದು. ಧ್ಯಾನವು ಆಧ್ಯಾತ್ಮಿಕ ಅನುಭವದ ಮೇಲೆ ಆಧಾರಿತವಾಗಿರುವಂತಹದ್ದು. ಜೀವಂತ ಭಾಷೆ ಹಾಗೆ ಅದು ಪೀಳಿಗೆಯಿಂದ ಪೀಳಿಗೆಗೆ ಜೀವಂತ ಮಾಧ್ಯಮದ ಮೂಲಕ ಹರಿದು ಬಂದಂತಹ ಒಂದು ಪದ್ಧತಿ. ಜೀವಂತ ಗುರುಗಳಿಂದ ಜೀವಂತ ವ್ಯಕ್ತಿಗಳು ಪಡೆದುಕೊಂಡು ಬಂದ ಈ ಧ್ಯಾನವೆಂಬ ಪದ್ಧತಿಯನ್ನು ಯಾವುದೇ ಬರೆದಿಟ್ಟ ಪುಸ್ತಕಗಳಲ್ಲಿ ಕಾಣಲು ಸಾಧ್ಯವಿಲ್ಲ. ಈ ವಿಚಾರಗಳ ಮಧ್ಯೆ ನಾನು ನನ್ನ ಅರಿವಿಗೆ ಬಾರದೆ ನದಿಯ ದಂಡೆಯನ್ನು ತಲುಪಿಬಿಟ್ಟಿದ್ದೆ. ನದಿಯ ನೀರು ರಭಸವಾಗಿ ಹರಿಯುತ್ತಿತ್ತು. ಈ ನದಿ ಹಿಮಾಲಯದಿಂದ ಹರಿದು ಬರುತ್ತಿತ್ತು. ಹಾಗಾಗಿ ನೀರು ತುಂಬ ತಂಪಾಗಿಯೂ ಶುಭ್ರವಾಗಿಯೂ ಇತ್ತು. ಹರಿಯುವ ನೀರಿನೊಂದಿಗೆ ಚಿಕ್ಕ ಕಲ್ಲುಗಳು ಉರುಳುತ್ತಿದ್ದವು. ಅವು ನುಣ್ಣಗೆ ಹಾಗೂ ದುಂಡಾಗಿಯೂ ಇದ್ದವು. ನೀರು ಅಷ್ಟೇನು ಆಳದಲ್ಲಿರಲಿಲ್ಲ. ಅದು ಚಿಕ್ಕ ಹೊಳೆಯಾಗಿತ್ತು. ಬಹಳ ಸೊಗಸಾಗಿತ್ತು. ನಾನು ಅದರ ದಂಡೆಯಲ್ಲಿ ಕಾಲುಗಳನ್ನು ನೀರಲ್ಲಿ ಜೋತಾಡಲು ಬಿಟ್ಟು ಕುಳಿತುಕೊಂಡೆ. ಅದು ತುಂಬ ಚೇತನ ಕೊಡುವಂತಹ ಅನುಭವವಾಗಿತ್ತು. ನನ್ನ ಆಯಾಸವೆಲ್ಲ ಮಾಯವಾಗಿ ನನ್ನ ಪಾದಗಳಲ್ಲಿದ್ದ ನೋವು ಉಪಶಮನಗೊಂಡಿತು. ನೀರಿನ ಸೆಳೆತಕ್ಕೆ ಸಿಕ್ಕಿ ಅಲ್ಲಿ ತಲುಪಿದ್ದ ಬಹಳಷ್ಟು ಪುಟ್ಟ ಮೀನುಗಳು ಭಯವಿಲ್ಲದೆ ನನ್ನ ಬಳಿ ಬಂದವು. ನಾನು ಸ್ನಾನ ಮಾಡಲು ನೀರಿಗೆ ಇಳಿದಾಗ ಬಹಳಷ್ಟು ಮೀನುಗಳು ನನ್ನನ್ನು ಆವರಿಸಿಬಿಟ್ಟವು. ನನ್ನ ಕಾಲಡಿಗೆ ಸಿಕ್ಕಿ ಎಲ್ಲಿ ಕೆಲವೊಂದು ಮೀನುಗಳು ನುಜ್ಜುಗುಜ್ಜಾಗಿ ಬಿಡುತ್ತವೋ ಎಂದು ನನಗೆ ಭಯವಾಯಿತು. ನನ್ನ ಶರೀರದ ಹತ್ತಿರದಲ್ಲೇ ಅಷ್ಟೊಂದು ಮೀನುಗಳನ್ನು ನಾನು ಎಂದೂ ನೋಡಿರಲಿಲ್ಲ. ಸ್ನಾನ ಮುಗಿಸಿ ನಾನು ನೀರಿನಿಂದ ಈಚೆ ಬಂದು ಬಾಗಿಕೊಂಡಿದ್ದ ಬಂಡೆಕಲ್ಲಿನ ಅಡಿಯಲ್ಲಿ ಬೆಂಕಿಯನ್ನು ಉರಿಸಿಕೊಂಡು ಕುಳಿತುಕೊಂಡೆ. ಆ ರಾತ್ರಿ ಅಲ್ಲಿಯೇ ಮಲಗಿ ಮುಂಜಾನೆ ಎದ್ದು ಪುನಃ ಸ್ನಾನ ಮಾಡಿದೆ. ನೀರಿನಿಂದ ಹೊರಬಂದಾಗ ಅಲ್ಲಿ ಒಟ್ಟುಗೂಡಿಕೊಂಡಿದ್ದ ಬಹಳಷ್ಟು ಏಡಿಗಳನ್ನು ನೋಡಿದೆ. ಹೆಚ್ಚಾಗಿ ಅವುಗಳು ಬಂಡೆಕಲ್ಲುಗಳ ಅಡಿಯಲ್ಲಿ ಅವಿತುಕೊಂಡು ಜೀವಿಸುತ್ತಿರುತ್ತವೆ. ಆನಂತರ ನಾನು ಬೆಟ್ಟವನ್ನು ಏರುತ್ತಾ ಪ್ರಯಾಣ ಬೆಳೆಸಲು ನಿರ್ಣಯಿಸಿದೆ. ಬೆಟ್ಟವನ್ನು ನಿಧಾನವಾಗಿ ಏರುತ್ತಿದ್ದಂತೆ ನನ್ನ ಮನಸ್ಸು ತನ್ನಷ್ಟಕ್ಕೆ ನಿರ್ವಿಕಾರ ಸ್ಥಿತಿಯನ್ನು ತಲುಪುತ್ತಿತ್ತು. ಮುಂದೆ ನಡೆಯುತ್ತಾ ಹೋದಂತೆ ನನ್ನೊಳಗಿನ ಚೈತನ್ಯ ಶಕ್ತಿಯು ಹೆಚ್ಚುತ್ತಾ ಹೋಯಿತು. ಆ ಸ್ಥಿತಿಯಿಂದ ಹೊರಬಂದಾಗ ನಾನು ಆಗಲೇ ಆ ಬೆಟ್ಟವನ್ನು ಏರಿಬಿಟ್ಟಿದ್ದೆ.
ಅದರ ತುತ್ತ ತುದಿಯನ್ನು ಏರುತ್ತಿದ್ದಂತೆ ಒಂದು ಕಿರುಬೆಟ್ಟವನ್ನು ಹಾಗೂ ಅದನ್ನೇ ಆಶ್ರಯವಾಗಿಸಿಕೊಂಡಂತಹ ಗುರುದೇವರ ಕುಟೀರವನ್ನು ಕಂಡೆ. ಆ ಕುಟೀರವು ಸುಮಾರು ದೊಡ್ಡದಾಗಿತ್ತು. ಅದರ ಪಕ್ಕದಲ್ಲೇ ಅದರ ಯಜ್ಞಶಾಲೆ ಇತ್ತು. ಹವನ ನೆರವೇರಿಸುವ ಸ್ಥಳಕ್ಕೂ ಒಂದು ಕುಟೀರವಿತ್ತು. 3ನೇ ಕುಟೀರವೊಂದಿತ್ತು. ಅದರಲ್ಲಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ತುಂಡುಗಳನ್ನು, ಗಿಡಮೂಲಿಕೆಗಳನ್ನು ಮತ್ತು ಹವನಕ್ಕೆ ಬೇಕಾದ ಇತರ ಸಾಮಗ್ರಿಗಳನ್ನು ಶೇಖರಿಸಿ ಇಡಲಾಗಿತ್ತು. ಈ 3 ಕುಟೀರಗಳು ಪೂರ್ವಾನ್ಮುಖಿಯಾಗಿ ಇದ್ದವು. ಅವುಗಳ ಹಿಂಬದಿ ಪಶ್ಚಿಮ ದಿಕ್ಕಿನ ಕಡೆ ಇತ್ತು. ಹಿಂಬದಿ ಎತ್ತರಿಸಿ ನಿರ್ಮಿಸಿದ ದಿಬ್ಬದಂತಹ ಜಗುಲಿ ಇತ್ತು. ನಾನು ಅಲ್ಲಿ ತಲುಪಿದಾಗ ಸಂಜೆಯಾಗಿತ್ತು. ಸೂರ್ಯ ಮುಳುಗುವ ಸಮಯವಾಗಿತ್ತು. ಗುರುದೇವರು ಯಜ್ಞಶಾಲೆಯಲ್ಲಿ ಹವನದಲ್ಲಿ ನಿರತರಾಗಿದ್ದರು. ನಾನು ಹೊರಗೆ ಅವರಿಗಾಗಿ ಕಾಯುತ್ತಾ ನಿಂತೆ. ಅವರು ಯಜ್ಞವನ್ನು ಮುಗಿಸಿ ನಾನಿದ್ದ ಕಡೆ ಬಂದರು. ನಾನು ಅವರನ್ನು ನೋಡಿದೆ. ಅವರು ಸಾಮಾನ್ಯ ಎತ್ತರದ ವ್ಯಕ್ತಿಯಾಗಿದ್ದರು. ಅವರು ಪ್ರಾಯದಲ್ಲಿ ಸುಮಾರಾಗಿ ಮುದುಕರಾಗಿದ್ದರೂ ಅವರ ದೇಹದ ಕಾಂತಿ ಪ್ರಕಾಶಮಾನವಾಗಿತ್ತು. ಅವರು ತಮ್ಮ ಕೂದಲನ್ನು ತಲೆಯ ಹಿಂಬದಿಗೆ ಕಟ್ಟಿಕೊಂಡಿದ್ದರು. ಅವರ ಕಣ್ಣುಗಳು ಬಹಳಷ್ಟು ಮೊನಚಾಗಿ ಮನಸ್ಸಿನ ಗುಟ್ಟನ್ನು ಭೇದಿಸುವ ತೀಕ್ಷ್ಣತೆಯುಳ್ಳದ್ದಾಗಿತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.